ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಜಾಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಸ್ನೇಹಿತರೆ, ಈಗ ನಮ್ಮ ಲಾಯರ್ ಸಾಹೇಬರು ಜಗದೀಶ್ ಅವರು ಸಿದ್ದರಾಮಯ್ಯ ಸರ್ಕಾರನ ತರಾಟೆ ತಗೊಂಡಿದ್ದಾರೆ. ಅಂದರೆ ಧರ್ಮಸ್ಥಳದಲ್ಲಿ ಆಗಿರತಕ್ಕಂಥ ಕೊಲೆ, ಅನೇಕ ಅತ್ಯಾಚಾರಗಳ ಬಗ್ಗೆ ಒಬ್ಬ ವಯ್ಯ, ಅಂದರೆ ಅವನ ಹೆಸರು ಭೀಮಾ ಅಂತ, ಮೈಸೂರಿನ ಹುಡುಗ ಬಂದಿದ್ದಾನೆ. ಪ್ರತಿಯೊಂದು ಸಾಕ್ಷಿನ ಕೊಡ್ತಾ ಇದ್ದಾನೆ. ಜೊತೆಗೆ ಒಂದು ಬುರುಡೆಯನ್ನು ಕೂಡ ಎತ್ಕೊಂಡ್ಬಂದಿದ್ದಾನೆ. ಇನ್ನೆಷ್ಟು ಸಾಕ್ಷಿ ಬೇಕು ಪರಮೇಶ್ವರ್ ಸಾಹೇಬ್ರೆ ನಿಮಗೆ? ಇವಾಗಲಾದರೂ ಒಂದು SIT ಅನ್ನು ರಚನೆ ಮಾಡಿ, ದಯವಿಟ್ಟು ನ್ಯಾಯ ಕೊಡಿಸಲೇಬೇಕು. ಜಸ್ಟಿಸ್ ಫಾರ್ ಸೌಜನ್ಯ ಹೋರಾಟಗಾರಲ್ಲ, ನ್ಯಾಯ ಸಿಕ್ಕೇ ಮಾಡ್ತಾ ಇದ್ದಂಥ ಈ ಭೀಮಾ ತಂದಿರುವಂಥ ವಿಚಾರ ಏನಿದೆ, ಇದರ ಬಗ್ಗೆ ಕಳೆದ 10 ದಿವಸ ಆಯಿತು ಸರ್ಕಾರ ಯಾಕೆ ಮೌನವಾಗಿದೆ? ಸಣ್ಣ ವಿಚಾರಕ್ಕೆ SITನ ಸೆಟಪ್ ಮಾಡುವಂಥ ಸಿದ್ದರಾಮಯ್ಯ ಸರ್ಕಾರ, ಯಾರಿಗೂ ಬಗ್ಗದ ಸಿದ್ದರಾಮಯ್ಯ, ಈ ವಿಚಾರದಲ್ಲಿ ಯಾಕೆ ಬಗ್ತಾ ಇದ್ದೀರಾ? ಯಾಕೆ ಒಂದು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿನ ಯಾಕೆ ರಚನೆ ಮಾಡಿಲ್ಲ? ಧರ್ಮಸ್ಥಳದಲ್ಲಿ ಏನೋ ಪ್ರಮಾಣ ಮಾಡೋಕ್ಕೆ ಯಡಿಯೂರಪ್ಪನು, ಕುಮಾರಸ್ವಾಮಿ ಎಲ್ಲರೂ ಓಡೋಗ್ತೀರಾ? ಅಲ್ಲಿ 1000ಕ್ಕೂ ಹೆಚ್ಚು ಕೊಲೆ ಆಗಿದೆ, ಬಂದಿದ್ದಾನೆ. ಸರ್ಕಾರ ಯಾಕೆ ಮೌನವಾಗಿದೆ? ಯಾಕೆ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿನ ರಚನೆ ಮಾಡ್ತಾ ಇಲ್ಲ? ಅವನು ಪಾಪ ಮಂಗಳೂರು SP ಅರುಣ್ ದಕ್ಷ ಅಧಿಕಾರಿ, ಅವನಿಗೆ ಕೆಲಸ ಮಾಡಕ್ ಬಿಟ್ರೆ ಖಂಡಿತವಾಗಿ ಅವನೇ ಎಲ್ಲ, ಅವನು ಯಾರೇ ಆಗಿರಲಿ, ಎಷ್ಟು ದೊಡ್ಡ ಪ್ರಭಾವಿ ಆಗಿರಲಿ, ನಶೆ ಇರಬೇಕು. ಬಟ್ ಇಷ್ಟು ಮಟ್ಟಿಗೆ ನಶೆ ಎದ್ದು ಬಿಟ್ರೆ ಡ್ಯಾಮೇಜ್ ಆಗುತ್ತೆ ಅಂತ 1000ಕ್ಕೂ ಹೆಚ್ಚು ಕೊಲೆಗಳಾಗಿದೆ, ಅದಕ್ಕೆ ಮುಂಚೆ ಅತ್ಯಾಚಾರ ಆಗಿದೆ ಅಂತ ನಾವೇ ಹೇಳ್ತಾ ಇಲ್ಲ. ಮಂಡ್ಯದ ಹುಡುಗ 20 ವರ್ಷಕ್ಕೆ ಮುಂಚೆ ಧರ್ಮಸ್ಥಳದಲ್ಲಿ ಕೆಲಸಕ್ಕೆ ಸೇರ್ಕೊಂಡಂತ ಭೀಮಾ ಅನ್ನೋನು ಹೇಳ್ತಾ ಇದ್ದಾನೆ. ಪೊಲಿಟಿಕಲ್ ಪ್ರೆಷರ್ ಹಾಕಿ ಮುಚ್ಚಾಕಕ್ಕೆ ಸಾಧ್ಯನೇ ಇಲ್ಲ. ಅಂಡ್ ದಿಸ್ ಈಸ್ ಗೋಯಿಂಗ್ ಟು ಬಿ ಇದು ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಎಕ್ಸ್ಪೋಸ್ ಆಗುತ್ತೆ. ಸರ್ಕಾರ ಮೌನವಾಗಿದ್ರೆ ನೀವು ಮುಖ ಹಾಳು ಮಾಡಿಕೊಂಡು, ಯಾಕಂದ್ರೆ ನಮಗೆಲ್ಲ ನಿಜ ಗೊತ್ತಾಗಬೇಕಾಗಿದೆ. ನಾವು ಯಾರನ್ನು ಡ್ಯಾಮೇಜ್ ಮಾಡಕ್ಕೆ ಇಲ್ಲಿ ಬಂದಿಲ್ಲ. ಆಮೇಲೆ ಒಂದು ಹೇಳ್ತೀನಿ, ನಾನು ಕೂಡ ಫಾಲೋ ಅಪ್ ಮಾಡ್ತಾ ಇದ್ದೀನಿ, ಬಟ್ ಧ್ವನಿ ಮಾಡಿಲ್ಲ. ಕಾರಣ ವಿ ವಾಂಟ್ ಟು ನೋ ಏನಾಗಿದೆ ಅಂತ. ನಾವು ಯಾರನ್ನು ದೂಷಣೆ ಮಾಡಿ ಯಾರದೋ ಇಮೇಜ್ನ ಹಾಳು ಮಾಡೋ ಅಂಥದ್ದಲ್ಲ. ಬಟ್ ಆಗಿರುವಂಥ ಕೊಲೆಗಳು ಮುಚ್ಚಾಕಿರೋ ನೀವನೇ ಅಂತೆ. 1000ಕ್ಕೂ ಹೆಚ್ಚು ಡೆಡ್ ಬಾಡಿಗಳನ್ನ ಮುಚ್ಚಾಕಿದ್ದಾನೆ ಅಂತಂದ್ರೆ ಅವನೇ ಹೇಳ್ತಾ ಇದ್ದಾನೆ. ಅಂಡ್ ಎಸ್ ಗಿವನ್ ಇನ್ ರೈಟಿಂಗ್. ನಾವ್ಯಾರು ಹೇಳ್ತಾ ಇಲ್ಲ. ನಾವ್ ಯಾರಾದ್ರೂ ಹೇಳಿದ್ರೆ ಅದು ತಪ್ಪು, ಯಾಕಂದ್ರೆ ನಮ್ಮ ಹತ್ರ ಏನು ದಾಖಲೆ ಇಲ್ಲ ಅಂತಾನೆ ಅನ್ಕೊಂಡ್ಬಿಡೋಣ. ಆಮೇಲೆ ಅವನು ಹೇಳ್ತಾ ಇರೋದು ಒಬ್ಬ ಪ್ರಭಾವಿ ಕುಟುಂಬದ ವಿರುದ್ಧ. ಅವನು ಭೀಮಾ ಹೇಳ್ತಾ ಇರೋದು ಈ ಕೊಲೆಗಳಿಗೂ ಮತ್ತೆ ಈ ಪ್ರಭಾವಿ ಕುಟುಂಬಕ್ಕೂ ಲಿಂಕ್ ಇದೆ ಅಂತ. ಈ ಪ್ರಭಾವಿ ಕುಟುಂಬ ದೇವಸ್ಥಾನವನ್ನು ನಡೆಸ್ತಾ ಇದೆ. ಈ ಪ್ರಭಾವಿ ಕುಟುಂಬ ಫ್ಯಾಕ್ಟ್ ಇಸ್ ಅ ಫ್ಯಾಕ್ಟ್ ಅಂಡ್ ಇಟ್ ಈಸ್ ಇನ್ ರೈಟಿಂಗ್. ಅಂಡ್ ನಾವಿವತ್ತು ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಬಿಕಾಸ್ ಅವನು ಭೀಮಾ ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾನೆ. ನಾವ್ಯಾರು ಹೇಳಿಲ್ಲ ಇದನ್ನ. ವಿ ನೆವರ್ ಸ್ಪೋಕ್. ಆಮೇಲೆ ಹೋಗಿ ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಬಂದ್ರು ಕೂಡ ಫ್ಯಾಕ್ಟ್ ಅನ್ನು ಮಾತಾಡ್ಬೋದು. ನಾವು ಸುಳ್ಳು ಪ್ರಚಾರ ಮಾಡಿದ್ರೆ ಅದ್ರ ಮೇಲೆ ಸ್ಟೇ ಇರುತ್ತೆ ಹೊರತ. ವಿ ಡೋಂಟ್ ಕೇರ್ ಇಫ್ ಸಂಬಡಿ ಸ್ಪೀಕ್ಸ್ ಎಸ್ ಅಂತ. ಇದು ಸತ್ಯ. ನ್ಯಾಷನಲ್ ಲೆವೆಲ್ ಅಲ್ಲಿ ಸುದ್ದಿ ಆಗುತ್ತೆ. ಐ ಹ್ಯಾವ್ ಆಸ್ಕ್ಡ್ BBC ಟು ಇಂಟರ್ವೆನ್. ಅಂತಾರಾಷ್ಟ್ರೀಯ ಮಾಧ್ಯಮಗಳಿಗೆ ವಿ ಆರ್ ರಿಕ್ವೆಸ್ಟಿಂಗ್ ಟು ಇಂಟರ್ವೆನ್ ಇನ್ ದಿಸ್ ಮ್ಯಾಟರ್. ಅಂಡ್ ವಿ ವಾಂಟ್ ರಾಜ್ಯ ಸರ್ಕಾರ ಫ್ಯಾಕ್ಟ್ ಅನ್ನ ಫೈಂಡಿಂಗ್ ಕಮಿಟಿನ ರಚನೆ ಮಾಡಬೇಕು. ಅಲ್ಲಿನ ಲೋಕಲ್ ಹೆಡ್ಸು, ಅಡ್ವೊಕೇಟ್, ಸಂಬಂಧಪಟ್ಟಂತ ಅಡ್ವೊಕೇಟು, ಇನ್ವೆಸ್ಟಿಗೇಷನ್ ಏಜೆನ್ಸಿ, ಪೊಲೀಸರು ಎಲ್ಲರೂ ಸೇರಿ ಈ ಒಂದು ವಿಚಾರದಲ್ಲಿ ಏನು ಕೊಲೆಗಳಾಗಿದೆ ಅಂತ ಭೀಮಾ ಹೇಳ್ತಾ ಇದ್ದಾನೆ. ಈ ಭೀಮಾ ಹೇಳ್ತಾ ಇರೋಂಥ ಕ್ಲೇಮ್ ಏನಿದೆ, ಈ ಕ್ಲೇಮ್ಗೆ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿನ ರಚನೆ ಮಾಡಬೇಕು. ರಚನೆ ಮಾಡಿ ನಮ್ಗೆ ಅಲ್ಲಿ ಏನಾಗಿದೆ, ಇವನು ಹೇಳ್ತಾ ಇರೋದು ನಿಜ ಆಗಿದ್ರೆ ಸರ್ಕಾರ ಏನ್ ಕ್ರಮ ತಗೊಳುತ್ತೆ? ಯಾರು ಮಾಡಿರೋದು ಇದು? ಯಾವಾಗ ಆಯ್ತು? ಯಾರ್ಯಾರು ಸತ್ತು ಹೋಗಿರೋದು? ಕನಿಷ್ಠ ಹೋಗ್ಲಿ ಅವನು ಹೇಳೋ ಪ್ರಕಾರ 100 ಅನ್ಕೊಳ್ಳೋಣ, 1000 ಅನ್ಕೊಳ್ಳೋಣ. ದ ರೇಂಜ್ ಇಸ್ ಬಿಟ್ವೀನ್ 100 to 1000. ಈ 1000 ಜನ ಸತ್ತು ಹೋಗಿ ಊತ ಹಾಕಿದಾರಲ್ಲ, ಅವ್ರ ಮನೆಯವ್ರಿಗಾರು ಶಾಂತಿಗೋಸ್ಕರ, ಯಾಕಂದ್ರೆ ಅವ್ರ ಮನೆಯವ್ರಿಗೆ ಅವ್ರು ಸತ್ತೋಗಿದ್ದು ಎಲ್ಲೋ ನದಿನಲ್ಲಿ ಬಾಡಿ ಹೊರಟೋಗಿದೆ ಅಂತ ಅನ್ಕೊಂಡ್ರು ಅಂತ ಎಷ್ಟೋ ಜನ ಅನ್ಕೊಂಡಿದ್ದಾರೆ. ಧರ್ಮಸ್ಥಳಕ್ಕೆ ಹೋಯ್ತು, ಆ ನದಿನಲ್ಲೆಲ್ಲ ಸತ್ತೋಗಿರ್ಬೇಕು ಅಂತ ಅನ್ಕೊಂಡ್ರು ಅಂತ ಕುಟುಂಬದವ್ರಿಗೆ ಅವರ ಹೆಣ್ಮಕ್ಳು ಕೊಲೆ ಆಗಿದ್ದಾರೆ, ಅತ್ಯಾಚಾರ ಆಗಿದೆ, ಕೊಲೆ ಆಗ ಮುಂಚೆ ಅತ್ಯಾಚಾರ ಆಗಿದೆ, ಅವ್ರ ಬಾಡಿನ ಈ ಭೀಮಾ ಊತ ಹಾಕವನೆ, ಮಂಡ್ಯದ ಭೀಮಾ ಊತ ಹಾಕವನೆ ಅಂತ ಅಟ್ಲೀಸ್ಟ್ ಗೊತ್ತಾಗೋಂಥ ಲೆವೆಲ್ಗಾರರು ಸರ್ಕಾರ ಕ್ರಮ ತಗೊಳ್ಬೇಕು. ಆಮೇಲೆ ಇಲ್ಲಿ ಕೊಲೆ ಆಗಿರೋದು 1-2 ಅಲ್ಲ ಗುರು. ಸಿದ್ದು ಗುದ್ದಬೇಕೀಗ. ಸಿದ್ದು
ನೋಡ್ರಿ ಇದಕ್ಕೆ ಹೇಳೋದು ನಮ್ಮಂತವ್ರು CM ಆಗ್ಬೇಕು ಅಂತ. ನಾನು ಯಾವಾಗ್ಲೂ ಪದೇ ಪದೇ ಹೇಳ್ತಾ ಇರ್ತೀನಿ, ಸಾರ್ವಜನಿಕ ಹಿತಾಸಕ್ತಿನಲ್ಲಿ ಕೆಲಸ ಮಾಡುವಂತ ವ್ಯಕ್ತಿಗಳು CM ಆಗ್ಬೇಕು. ಆವಾಗಲೇ ಜನರಿಗೆ ನ್ಯಾಯ ಸಿಗೋದು. ನೋಡಿ, ಬೇಡಿಕೊಳ್ಳಬೇಕು. ನಮ್ಮ ಕರ್ನಾಟಕದಲ್ಲಿ ಭಿಕ್ಷೆ ಬಿಡಬೇಕು ನ್ಯಾಯಕ್ಕೋಸ್ಕರ. we are not damaging anybody. ನಾವು ಯಾರನ್ನು ಡ್ಯಾಮೇಜ್ ಮಾಡಕ್ಕೆ ನಾವು ಯಾರು ರೆಡಿ ಇಲ್ಲ. ಅಟ್ ದ ಸೇಮ್ ಟೈಮ್ ವಿ ವಾಂಟ್ ಜಸ್ಟಿಸ್ ಟು ದಸ್ ಭೀಮಾ ರೇಸ್ ಮಾಡ್ರು ಅಂತ ಧ್ವನಿ ಮೇಲೆ ನಮ್ಗೆ ಒಂದು ದೊಡ್ಡ ಆತಂಕ ಏನು ಅಂತಂದ್ರೆ, ಎದುರಾಳಿಗಳು ತುಂಬಾ ಪ್ರಬಲವಾಗಿದ್ದಾರೆ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಅಲ್ಲಿನ ಲೋಕಲ್ ಹೆಡ್ಸ್ ಹೇಳೋ ಪ್ರಕಾರ ಒಂದು ದೊಡ್ಡ ಮಾಫಿಯಾನೇ ಇದೆ. ಈ ಮಾಫಿಯಾನ ಕಂಟ್ರೋಲ್ ಮಾಡ್ಲಿಕ್ಕೆ ಅವರು ರಾಜಕೀಯವಾಗಿ ಪ್ರಬಲವಾಗಿದೆ, ಅವ್ರ ಹತ್ರ ಹಣ ಇದೆ. ಮೂರು ಪಕ್ಷಗಳವರು ಅವ್ರನ್ನ ಕಂಡ್ರೆ ಎದುರ್ತಾರೆ. ಹಾಗಾಗಿನೇ ಇದ್ರ ಬಗ್ಗೆ ತನಿಖೆ ಆಗ್ತಾ ಇಲ್ಲ ಅಂತ ಆರೋಪಗಳು ಸಹ ಇದೆ. ಕಾಂಗ್ರೆಸ್ ಮೇಲೇನೂ ಇದೆ, BJP ಮೇಲೆ ಇದೆ. ಅಲ್ರಿ, ಪ್ರಮಾಣ ಮಾಡಕ್ಕೆ ಧರ್ಮಸ್ಥಳಕ್ಕೆ ಹೋಗ್ತೀರಾ? ಅಲ್ಲಿ 1000ಕ್ಕೂ ಹೆಚ್ಚು ಹೆಣ ಊತಾಕವನೆ ಅಂತ ಎದುರುಗಡೆ ಬಂದಿರುವಂತ ಮಂಡ್ಯದ ಭೀಮನ ವಿಚಾರದಲ್ಲಿ ಕಂಪ್ಲೇಂಟ್ ಆಗಿದೆ. 164 ಸ್ಟೇಟ್ಮೆಂಟ್ ಆಗಿದೆ. ವಿ ಡೋಂಟ್ ನೋ 164 ಅಲ್ಲಿ ಅವನು ಏನು ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ಕೊಟ್ಟಿದ್ದಾನೆ ಖಂಡಿತ ನನಗಂತೂ ಗೊತ್ತಿಲ್ಲ. ಬಟ್ ಅವರ ವಕೀಲರು ಹೇಳೋ ಪ್ರಕಾರ ದಿಸ್ ಇಸ್ ಅ ವೆರಿ ವೆರಿ ಸೀರಿಯಸ್ ಮ್ಯಾಟರ್. ಬರೀ ಅವನ ಭೀಮನ ಒಬ್ಬನಿಗೆ ಅಲ್ಲ ವಿಟ್ನೆಸ್ ಪ್ರೊಟೆಕ್ಷನ್, ಇಟ್ ಹ್ಯಾಸ್ ಟು ಬಿ ಗಿವನ್ ಇವನ್ ಟು ರಾಜ್ಯ ಸರ್ಕಾರ. ಆ ವಕೀಲರುಗಳಿಗೂ ಕೂಡ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು ಅಂಡ್ ದೇ ನೀಡ್ ಟು ಬಿ ಪ್ರೊಟೆಕ್ಟೆಡ್. ನಾವು ನೋಡಿದೀವಿ ಬಿಹಾರದಲ್ಲಿ ವಕೀಲರು ಅತ್ಯಾಚಾರಿ MLA ಅತ್ಯಾಚಾರ ಮಾಡ್ತಾನೆ. ಆ ಕೇಸ್ಗೆ ವಕಾಲತ್ ಹಾಕಿದಾಗ ಲಾರಿ ಇವ್ರ ಮೇಲೆ ವಕೀಲರ ಮೇಲೆ ಲಾರಿ ಹಚ್ಕೊಂಡೆ ಕೊಲೆ ಮಾಡಿದ್ರು. ನಾವು ವಿ ಹ್ಯಾವ್ ಸೀನ್ ಆಲ್ ದಟ್. ಸೊ ವಿ ವಾಂಟ್ ಈ ಧರ್ಮಸ್ಥಳದಲ್ಲಿ ನಡೆದಂತ ಸರಣಿ ಕೊಲೆಗಳ ವಿಚಾರದಲ್ಲಿ ಸರ್ಕಾರ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿನ ಅಪಾಯಿಂಟ್ ಮಾಡಬೇಕು. ಅಂಡ್ ಐ ಥಿಂಕ್ SP ಅರುಣ್ ಇಸ್ ಕೇಪಬಲ್ ಆಫ್ ಹ್ಯಾಂಡ್ಲಿಂಗ್ ಆಲ್ ದಿಸ್. ಬಟ್ ಅವನಿಗೆ ಆದೇಶ ಬೇಕಲ್ವಾ? ಆದೇಶ ಕೊಡಿದ್ರೆ SP ಅರುಣ್ ಏನ್ ಮಾಡ್ತಾನೆ ಪಾಪ. ಆಮೇಲೆ ಇಲ್ಲಿ ನೋಡಿದ್ರೆ ದೇವ್ರು ದಿಂಡ್ರು ಅನ್ಕೊಂಡು ನೀವು ಏನಾದ್ರೂ ಇದನ್ನು ಮುಚ್ಚಕ್ಕೆ ಪ್ರಯತ್ನ ಬಿದ್ರೆ ಖಂಡಿತವಾಗಿ ಸರ್ಕಾರ ಹೇಳ್ತೀನಿ, ನೀವು ನಾಶವಾಗಿ ಹೋಗ್ತೀರಾ. ನಾನು ಅದೇ ಧರ್ಮಸ್ಥಳದ ಮಂಜುನಾಥನ ಮೇಲೆ ನಂಬಿಕೆ ಇಟ್ಟು ಹೇಳ್ತಾ ಇದ್ದೀನಿ, ನೀವೇನಾದ್ರೂ ಈ ಕೊಲೆಗಳಿಗೆ ನ್ಯಾಯ, ಇದು ಪಾಪದ ಕೊಡ ತುಂಬಿದೆ. ಕೊಲೆಗಳು ಈ ಮಟ್ಟಕ್ಕೆ ಒಬ್ಬ ಅಲ್ಲಿ ಕೊಲೆ ಮುಚ್ಚಾಕ್ದವ್ನು ಬಂದು ಹೇಳ್ತಾವನಂತಂದ್ರೆ ಖಂಡಿತವಾಗಿ ಪಾಪದ ಕೊಡ ತುಂಬಿದೆ. ಹಾಗಾಗಿನೇ ಖಂಡಿತ ಹೇಳ್ತಾ ಇದ್ದೀನಿ, ಸರ್ಕಾರ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿನ ರಚನೆ ಮಾಡಬೇಕು. ಯಾಕೆ ಇಲ್ವಾ? ನಾಗಮೋಹನ್ ದಾಸ್ ಇಲ್ವಾ? ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರು ಇಲ್ವಾ? ಅವ್ರ ಕೈಲೇ ಮಾಡಿಸಿ, ಲೆಟ್ ಹಿಮ್ ಹೆಡ್ ದ ಇನ್ವೆಸ್ಟಿಗೇಷನ್. ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಸರ್ಕಾರ ಹಲವಾರು ವಿಚಾರಗಳಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಸೇವೆಯನ್ನ ಪರಿಗಣಿಸಿದ್ದಾರೆ. ಯಾಕೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರನ್ನೇ ಹೆಡ್ ಮಾಡಿ ಒಂದು ಕಮಿಟಿಯನ್ನು ರಚನೆ ಮಾಡಿ. ವಿ ವಾಂಟ್ ಟು ನೋ ದ ಫ್ಯಾಕ್ಟ್. ಮಾನ್ಯ ಸಿದ್ದರಾಮಯ್ಯನವರೇ, ನಮಗೆ ಸತ್ಯ ಗೊತ್ತಾಗಬೇಕಾಗಿದೆ. ಏನಾಗ್ತಾ ಇದೆ ಧರ್ಮಸ್ಥಳದಲ್ಲಿ? ಸೀರಿಯಲ್ ಕಿಲ್ಲಿಂಗ್ ಆಗಿದೆ ಅಂತ ಅಥವಾ ಅತ್ಯಾಚಾರಗಳಾಗಿದೆ ಅಂತ ಅವನು ಭೀಮಾ ಅನ್ನೋನು ಬಂದಿದ್ದಾನೆ. ನಮಗೆ ಗೊತ್ತಾಗಬೇಕಾಗಿದೆ ಮಾಡಿದವ್ರು ಯಾರು. ಆಮೇಲೆ ನಿಜವಾಗ್ಲೂ ಇದು ಕೊಲೆಗಳಾಗಿದ್ರೆ, 1000ಕ್ಕೂ ಹೆಚ್ಚು ಕೊಲೆಗಳಾಗಿದ್ರೆ ಮಾಡಿದವ್ರು ಯಾರು? ಮಾಡಿದವ್ರು ಎಷ್ಟೇ ಪ್ರಭಾವಿಗಳಾಗಿರ್ಲಿ, ವಿ ವಾಂಟ್ ಜಸ್ಟಿಸ್ ಆನ್ ದಿಸ್. ಇದ್ರ ಮೇಲೆ ನಮಗೆ ನ್ಯಾಯ ಬೇಕಾಗಿದೆ. ನಾನು ಇಲ್ಲಿವರೆಗೂ ಯಾಕೆ ಮಾತಾಡಿಲ್ಲ ಅಂತಂದ್ರೆ, ಯಾರೋ ಸುಮ್ಮನೆ ಆ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡಲಿಕ್ಕೆ ಇದೆಲ್ಲ ಮಾಡ್ತಾ ಇರ್ಬೋದು ಅಂತ ಒಂದು ಡೌಟ್ ನನಗೂ ಇತ್ತು. ಯಾಕಂತಂದ್ರೆ ಸಣ್ಣ ಹುಡುಗರಿಂದ ನಾನು ಕೂಡ ಅಲ್ಲಿ ಹೋಗಿ ಊಟ ಮಾಡಿಕೊಂಡು ದರ್ಶನ ಮಾಡ್ಕೊಂಡು ಬಂದ್ರಿ. ಖಂಡಿತವಾಗಿ ಧರ್ಮಸ್ಥಳ ಮಂಜುನಾಥನೇ ಈ ಒಂದು ಅನ್ಯಾಯಗಳನ್ನ, ಯಾಕಂದ್ರೆ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಕೊಲ್ಲುವ ದೈವಕ್ಕೆ ಕಾಪಾಡುವ ಶಕ್ತಿ ಇಲ್ಲವೇ ಅಂತ. ಕೊಲ್ಲುವ ದೈವಕ್ಕೆ ಕಾಪಾಡುವ ಶಕ್ತಿ ಇಲ್ಲ ಅಂತಂದ್ರೆ ಈ ಅವನು ಬೆಟ್ಟು ತೋರಿಸ್ತಾ ಇರೋದು ಪ್ರಭಾವಿ ಕುಟುಂಬದ ವಿರುದ್ಧ. ಅವನು ಬೆಟ್ಟು ತೋರಿಸ್ತಾ ಇರೋದು 1000 ಕೋಟಿ ಓನರ್ ವಿರುದ್ಧ, 1000 ಎಕರೆ ಜಮೀನು ಓನರ್ಗಳ ವಿರುದ್ಧ ಅವನು ಬೆಟ್ಟು ತೋರಿಸ್ತಾ ಇದ್ದಾನೆ. ಅವ್ರ ಹತ್ರನೇ ಕೆಲಸ ಮಾಡ್ತಾ ಇದ್ದಂತ ಲಿಖಿತ ರೂಪದಲ್ಲಿ ಕೊಟ್ಟಿದ್ದಾನೆ. ಅಲ್ಲಿನ ಲೋಕಲ್ ಹೆಡ್ಸು ಅಷ್ಟೇನೆ ಈ ಪ್ರಭಾವಿ ಕುಟುಂಬದ ವಿರುದ್ಧ ಒಳ್ಳೆ ವಿಚಾರ ಅಂತೂ ಇಲ್ಲ. ಅಲ್ಟಿಮೇಟ್ಲಿ ವಿ ವಾಂಟ್ ಜಸ್ಟಿಸ್. ಇದನ್ನ ಮಾಡಬೇಕಾದ್ದು ಸರ್ಕಾರದ ಕೆಲಸ. ಯಾಕೆ ಮಲ್ಕೊಂಡಿದ್ದೀರಾ? ಅಂಡ್ ಇಟ್ ಹ್ಯಾಸ್ ಟು ಹ್ಯಾಪನ್. ಅದರ್ವೈಸ್ ಐ ವಿಲ್ ಟೇಕ್ ದಿಸ್ ಇಶ್ಯೂ ಅಟ್ ಇಂಟರ್ನ್ಯಾಷನಲ್ ಲೆವೆಲ್. ಅಂತಾರಾಷ್ಟ್ರೀಯ ಮಾಧ್ಯಮಗಳ ಮುಂದೆ ನಿಮ್ಮ ನಗ್ನತೆಯನ್ನು ಬಿಚ್ಚಿಡಬೇಕಾಗತ್ತೆ. ಡೋಂಟ್ ಮೈಂಡ್ ದಿಸ್ ವಿಲ್ ಎಲಿವೇಟ್. ಇಫ್ ಯು ಡೋಂಟ್, ಸರ್ಕಾರ ಇದಕ್ಕೆ ಅಟೆನ್ಷನ್ ಕೊಟ್ಟಿಲ್ಲ ಅಂತಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ಯಾಕರ್ಸ್ ಉಗಿಯೋ ಮಟ್ಟಕ್ಕೆ ಇದು ಬೆಳ್ಕೊಂಡು ಹೋಗುತ್ತೆ. ಅವನು ಹೇಳೋ ಪ್ರಕಾರ ನೆನೆ 164 ರೆಕಾರ್ಡ್ ಆಗಿದೆ. 161 ಹೇಳಿಕೆಯನ್ನು ಕೊಟ್ಟಿದ್ದಾನೆ ಪೊಲೀಸ್ ಠಾಣೆನಲ್ಲಿ. ಕಳ್ಸವನೇ ಅವನಿಗೆ ಸಪೋರ್ಟ್ ಮಾಡಿಲ್ಲ ಅಂತಂದ್ರೆ ನೀವೆಲ್ಲ ನಾಶ ಹೋಗ್ತೀರಾ.
ಧರ್ಮಸ್ಥಳವನ್ನ ಆಣೆ ಪ್ರಮಾಣ ಮಾಡಿ ನಿಮ್ಮ ಇಷ್ಟಾಚಾರ ಬಿಚ್ಚಿಟ್ಕೊಳಕ್ಕೆ ಯೂಸ್ ಮಾಡ್ತಿರಲ್ವಾ. ಧರ್ಮಸ್ಥಳದ ಬಗ್ಗೆ ಸಂಪೂರ್ಣ ಗೌರವ ಇದೆ. ಅದೊಂದು ಒಂದು ಪಂಥೀಯ ಜನ ನಂಬಿಕೆ ಇಟ್ಟಿರುವಂಥ ಧರ್ಮಸ್ಥಳಕ್ಕೆ ಹೆಸರಿಗೆ ಯಾವುದೇ ರೀತಿಯ ಡ್ಯಾಮೇಜ್ ಆಗಬಾರ್ದು. ಯಾಕಂದ್ರೆ ನಾನು ಕೂಡ ಅಲ್ಲಿ ಅನ್ನ ತಿಂದಿದ್ದೀನಿ, ನಾನು ಕೂಡ ಅಲ್ಲಿ ಊಟ ಮಾಡಿದ್ದೀನಿ, ನಾನು ಕೂಡ ಮಂಜುನಾಥನ್ಗೆ ನಮಸ್ಕರಿಸಿ ಆಶೀರ್ವಾದ ಪಡ್ಕೊಂಡ್ಬಂದಿದ್ದೀನಿ. ಸಂಪೂರ್ಣ ಗೌರವ ಆ ಧರ್ಮಸ್ಥಳದ ಮಂಜುನಾಥನ ಮೇಲೆ ಇದೆ. ಬಟ್ ಆದರೆ ಅಲ್ಲಾಗಿರುವಂಥ ಕೊಲೆಗಳನ್ನು ಆ ಸೈಡ್ ಮಾಡಿ ಆ ಧರ್ಮಸ್ಥಳಕ್ಕೆ ಮಂಜುನಾಥನಿಗೆ ಕಳಂಕ ಬರಬಾರ್ದು ಅಂತಂದ್ರೆ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿಯನ್ನ ಸರ್ಕಾರ ರಚನೆ ಮಾಡಬೇಕು. ಸಿದ್ದರಾಮಯ್ಯ ಮಾಡಲೇಬೇಕು. ನಾವು ಬಿಡಲ್ಲ. ವಿ ವಿಲ್ ನಾಟ್ ಸ್ಪೇರ್. ವಿ ವಿಲ್ ಟೇಕ್ ದಿಸ್ ಮ್ಯಾಟರ್ ಟು ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಲೆವೆಲ್. ಆ ಲೆವೆಲ್ಗೆ ಹೋಗ್ಬಾರ್ದು ಅಂತಂದ್ರೆ ಸಿದ್ದರಾಮಯ್ಯ ಆಕ್ಷನ್ ಆಗಬೇಕು. ಅಂಡ್ ವಿ ವಾಂಟ್ ಇಟ್ ಟು ಹ್ಯಾಪನ್. ಇಟ್ ವಿಲ್ ಹ್ಯಾಪನ್. ಅದಾಗೆ ಆಗುತ್ತೆ. ಅದು ಗ್ಯಾರಂಟಿಡ್ ಫ್ರಮ್ ಮೈ ಎಂಡ್. ಓಕೆ, ಇಟ್ ವಿಲ್ ಹ್ಯಾಪನ್. ನಾವು ಯಾರಿಗೂ ಡ್ಯಾಮೇಜ್ ಮಾಡೋಕೆ ಇಷ್ಟ ಇಲ್ಲ. ಅಲ್ಲಿ ದೊಡ್ಡ ದೊಡ್ಡ ಕುಟುಂಬಗಳ ಹೆಸರು ಬರ್ತಾ ಇದೆ. ನಮಗೆ ಒಂಥರ ಇನಿಷಿಯಲಿ ಡೈಜೆಸ್ಟ್ ಮಾಡ್ಕೊಳಕ್ಕಾಗಿಲ್ಲ. ಟು ಡೈಜೆಸ್ಟ್ ಇಟ್ ಟುಕ್ ಮೀ 3 years. 3 ವರ್ಷ ಬೇಕಾಯ್ತು ನನಗೆ ಈ ವಿಚಾರನ ಜೀರ್ಣ ಮಾಡ್ಕೊಳ್ಳಲಿಕ್ಕೆ. ಟುಡೇ ವೈ ಆಮ್ ಸ್ಪೀಕಿಂಗ್ ಇಸ್ ಎಸ್. ಅವ್ನು ಬಂದು ಹೇಳ್ತಾ ಇದ್ದಾನೆ, ಒಬ್ಬ ಕೂಲಿ ಕಾರ್ಮಿಕ ಬಂದು 1000ಕ್ಕೂ ಹೆಚ್ಚು ಹೆಣಗಳನ್ನ ಊತಾಕಿದ್ದಾನೆ ಅಂತ ಧೈರ್ಯವಾಗಿ ಹೇಳ್ತಾ ಇದ್ದಾನೆ ಅಂತಂದ್ರೆ ಅವನ ಜೊತೆಲಿದ್ದು ಒಬ್ಬ ಕೊಲೆ ಮಾಡ್ತಾರೆ. ಯಾರು ನಿಜ ಬಾಯಿ ಬಿಟ್ಟು ಅವ್ರು ಮಾಡಬೇಕು, ಇದನ್ನು ಮುಚ್ಚಾಕ್ಬೇಕು. ಈ ಷಡ್ಯಂತ್ರದಲ್ಲಿ ಏನಾದರೂ ಸರ್ಕಾರ ಮತ್ತೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಏನ್ರಿ ಮಾಡ್ತಾ ಇದ್ದೀರಾ? ಸಿದ್ದರಾಮಯ್ಯನವ್ರಿಗೆ ಯಾಕೆ ಮೌನ? ವಿ ವಿಲ್ ಎಲಿವೇಟ್ ದಿಸ್ ಮ್ಯಾಟರ್. ಡೆಫಿನೆಟ್ಲಿ ಈ ಮ್ಯಾಟರ್ ಇಲ್ಲಿಗಂತೂ ನಿಲ್ಲಲ್ಲ. ಓಕೆ, ಖಂಡಿತ ಇದಕ್ಕೆ ನ್ಯಾಯ ಸಿಗಲೇಬೇಕು. ರೀ ಬದುಕಿದ್ದೀರಿ ಬರೀ ಸಾಯೋದು ಒಂದ್ ದಿವಸ ಸತ್ತೋಗ್ತೀವಿ. ಅದೇನು ಬೇರೆ ವಿಚಾರ. ಸಾವು ಬಗ್ಗೆ ನಾವು ತಲೆನೇ ಕೆಡಿಸ್ಕೊಳ್ಳೋ ಕಾರಣ ಯಾಕೆ ಅಂತಂದ್ರೆ ನಾವಿರೋವರೆಗೂ ಸಾವು ಬರಲ್ಲ. ಸಾವು ಬಂದ್ರೆ ನಾವಿರಲ್ಲ. ಯಾಕೆ ತಲೆ ಕೆಡ್ಸ್ಕೊಬೇಕು? ಎಲ್ಲ ಅವ್ನ ದೈವ ಇಚ್ಛೆ, ಮೇಲಿರೋನ ಇಚ್ಛೆ. ಧರ್ಮಸ್ಥಳ ಮಂಜುನಾಥನ ಇಚ್ಛೆನೇ ಅಂತ ಅನ್ಕೊಂಬಿಡೋಣ. ಯಾಕಂದ್ರೆ ನಾವೆಲ್ಲ ಕೂಡ ಧರ್ಮಸ್ಥಳದಲ್ಲಿ ಊಟ ಮಾಡಿದೀವಿ. ಅಲ್ಲಿ ರೂಮಲ್ಲಿ ಮಲ್ಕೊಂಡು ಎದ್ದು ಬಂದು ಧರ್ಮಸ್ಥಳದ ಮಂಜುನಾಥನ ಸೇವೆ ಮಾಡಿದೀವಿ. ಆ ಸೇವೆಯನ್ನ ಮನಸ್ಸಲ್ಲಿ ಇಟ್ಕೊಂಡು ನಮಗನ್ಸಿರುತ್ತೆ ಆ ಧರ್ಮಸ್ಥಳಕ್ಕೆ ಕಳಂಕ ಬೇಡ. ಅಟ್ ದ ಸೇಮ್ ಟೈಮ್ ಕೊಲೆ ಮಾಡೋರು ಎಷ್ಟೇ ಪ್ರಭಾವಿ ಆಗಿರಲಿ ಅವ್ರಿಗೆ ಜೈಲು ಊಟ ಅಂತ ಹಾಕ್ಸ್ಲೇಬೇಕು. ಯಾಕೆ ಈ ರೀತಿ ಆಗ್ತಾ ಇದೆ? ರವಿಚಂದ್ರನ ಹಾಡು ನಮ್ಕ ಬರ್ತದೆ. ವೇದಾಂತ ನುಡಿವ ನಾಡಿನಲಿ ಈ ರೀತಿ ಈ ರೀತಿ ಏಕೆ ಬಾಳುವಿರಿ, ಹೆಣ್ಣನ್ನು ಪೂಜಿಸೋ ಭೂಮಿಯಲ್ಲಿ ಈ ರೀತಿ ಸರಿಯೇ ಯೋಚಿಸಿರಿ. ಗಾಂಧಿ ಇದ್ದ ದೇಶ ನನ್ನದು, ಬುದ್ಧನಿದ್ದ ಭೂಮಿ ನನ್ನದು. ಇದಕ್ಕೆ ನ್ಯಾಯ ಸಿಗುತ್ತೆ. ಕೊಲೆ ಯಾರೇ ಮಾಡಿರಲಿ, ಭೀಮನೇ ಮಾಡಿರಲಿ, ಅವನಿಗೆ ಜೈಲು ಊಟ ಕಾಯಂ ಆಗಬೇಕು. ಅವನು ಸುಳ್ಳಾರೋಪ ಮಾಡಿದರೆ ಅವನು ಕೂಡ ಜೈಲಿಗೆ ಹೋಗ್ಬೇಕು. ಬಟ್ ಅಟ್ ದ ಸೇಮ್ ಟೈಮ್ ಅವ್ನು ಹೇಳ್ತಿರೋದು ನಿಜ ಅಂತಂದ್ರೆ ಅದನ್ನು ಫೈಂಡ್ ಔಟ್ ಮಾಡೋಕ್ಕೆ ಸರ್ಕಾರ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿನ ರಚನೆ ಮಾಡಲೇಬೇಕು. ಇದು ಕರ್ನಾಟಕದ ಒತ್ತಾಯ, 6 ಕೋಟಿ ಕನ್ನಡಿಗರ ಒತ್ತಾಯ. ನಾನು ಕೂಡ ಧರ್ಮಸ್ಥಳದ ಮಂಜುನಾಥನ ಭಕ್ತನಾಗಿ ನನಗೆ ಆತಂಕ ಏನು ಅಂತಂದ್ರೆ ಆ ಧರ್ಮಸ್ಥಳದ ಮಂಜುನಾಥನಿಗೆ ಯಾವುದೇ ರೀತಿಯ ಕಳಂಕ ಬೇಡ. ಆ ಕಳಂಕವನ್ನ ಆ ಕಟ್ಟಿರುವ ಕಳಂಕವನ್ನ ಆ ಧರ್ಮಸ್ಥಳದ ಮಂಜುನಾಥನೇ ತೊಳಿಲಿಕ್ಕೆ ಭೀಮನ್ನ ಕಳಿಸಿದಾನೆ ಅಂತ ನನಗನ್ನಿಸ್ತಾ ಇದೆ. ದಯಮಾಡಿ ಒತ್ತಾಯ ಮಾಡಬೇಕು. ಯು ಆಲ್ ವಾಯ್ಸ್. ನೋ ಡೌಟ್ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಕ್ರಾಂತಿ ಆಗಿದೆ. ಪರವಾಗಿಲ್ಲ, ಮೀಡಿಯಾದವ್ರ ಮೇಲೆ ಪ್ರೆಷರ್ ಇರ್ತದೆ. ನಾವು ಮೀಡಿಯಾದವ್ರನ್ನ ಬೈಕೊಳೋದು ಬೇಡ. ಮೀಡಿಯಾದವ್ರು ಆಕ್ಟಿವ್ ಆಗ್ತಾರೆ. ನಾವು ಆಕ್ಟಿವ್ ಆದ್ರೆ ನೀವು ಆಕ್ಟಿವ್ ಆದ್ರೆ ಮೀಡಿಯಾ ಆಕ್ಟಿವ್ ಆಗೇ ಆಗುತ್ತೆ. ಬಿಕಾಸ್ ಸಾಮಾನ್ಯ ಜನ ಮೀಡಿಯಾ ಪಲ್ಸನ್ನ ರೂಲ್ ಮಾಡೋದು. ಹಂಗಾಗಿ ಮೀಡಿಯಾ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಅವ್ರನ್ನ ಬೈಯಕ್ಕೂ ಹೋಗ್ಬೇಡಿ. ಓಕೆ, ಯಜಮಾನ್ರುಗಳು ಪಾಪ ಮೀಡಿಯಾ ಯಜಮಾನ್ರುಗಳು ಸ್ವಲ್ಪ ಹೊತ್ತಾದ್ಮೇಲೆ ಆಕ್ಟಿವ್ ಆಗ್ತಾರೆ. ನಾನು ಬೇಕಾದ್ರೆ ಪಬ್ಲಿಕ್ ಟಿವಿ ರಂಗಣ್ಣ ಏನಣ್ಣ ಇದು ನೋಡ್ರಿ ಕೊಲೆಗಳ ಬಗ್ಗೆ ಸ್ವಲ್ಪ ಮಾತಾಡ್ರಂಗಣ್ಣ. ಓಕೆ, ನಮ್ದು ನಿಮ್ದು ಹೆಂಗನ ಇದ್ಕೊಂಡ್ಲಿ. ನೀವು ನಮ್ಮನ್ನ ಅಂತೀರಾ, ನಾವು ನಿಮ್ಮನ್ನ ಅಂತೀರಾ. ಬಟ್ ಅಟ್ ದ ಸೇಮ್ ಟೈಮ್ ನ್ಯಾಯ ಕೇಳಕ್ಕೆ ಇಬ್ರು ಹೋಗ್ತೀವಿ. ಹಂಗಾಗಿ ಪಬ್ಲಿಕ್ ಟಿವಿ ರಂಗಣ್ಣ, ಪವರ್ ಟಿವಿ ಶೆಟ್ರೆ, ಸುವರ್ಣ ನ್ಯೂಸ್ ಓನರ್ರೆ, TV9 ಮಾಲೀಕರೇ, TV5 ನ್ಯೂಸ್ 18 ಯೂಟ್ಯೂಬರ್ಸ್ ಅಂತ. ಆಮೇಲೆ ಭೀಮಾ ಹೇಳ್ತಾ ಇರೋದು ನಿಜ ಅಂತ ಪ್ರೈಮಾ ಫೇಶಿಯಾಗೆ ಒಂದು ಬಾಡಿ ಮೂಳೆಗಳನ್ನ ಎತ್ಕೊಂಬಂದವನೆ. ಸೊ ದಿಸ್ ಶೋಸ್ ದಟ್ ಏನೋ ಅವನು ಮತ್ತೆ ಅಲ್ಲಿ ಹೋಗಿ ಸುಮಾರು ಜನ ಮಾಡ್ಕೊಂಬಿಟ್ಟವ್ರೆ, ವಸೂಲಿಗೆ ಸೇಲು ಆಗ್ಬಿಟ್ಟವ್ರೆ. ಬಟ್ ನಾವುಗಳು ಹಂಗಲ್ಲ, ನಾವು ಕಾಸಿಗೆ ಸೇಲ್ ಆಗಲ್ಲ. ಯಾಕೆ ಅಂತಂದ್ರೆ ನಾವೆಲ್ಲ ಕಾಸು ನೋಡ್ಕೊಂಡೇ ಬದುಕಿದವರು. ಹಂಗಾಗಿ ದಯಮಾಡಿ ಸರ್ಕಾರ ಒಂದು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿನ ರಚನೆ ಮಾಡಿ ಕ್ಯಾಬಿನೆಟ್ ಕೂತ್ಕೊಂಡು ಸಿದ್ದರಾಮಯ್ಯನವರೇ ದಯಮಾಡಿ ವಿ ವಾಂಟ್ ಜಸ್ಟಿಸ್ ಆನ್ ದಿಸ್ ಮ್ಯಾಟರ್. ಈ ಮ್ಯಾಟ್ರಿಗೆ ನ್ಯಾಯ ಬೇಕೇ ಬೇಕು. ಈ ಮ್ಯಾಟ್ರು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹರಿದೋಗುತ್ತೆ. ಸ್ವಲ್ಪ ಹೊತ್ತು
ದ ಇಂಟರ್ನ್ಯಾಷನಲ್ ಮೀಡಿಯಾ, ಇಂಟರ್ನ್ಯಾಷನಲ್ ಪ್ರೆಷರ್ ಈ ಕೇಸ್ ಮೇಲೆ ಬಂದೇ ಬರುತ್ತೆ. ಓಕೆ, ನಮ್ಮ ಟೀಮು ವಿ ಆರ್ ವರ್ಕಿಂಗ್. ಓಕೆ, ನ್ಯಾಯ ಸಿಕ್ಕೇ ಸಿಗುತ್ತೆ. ವಿ ವಿಲ್ ಬ್ರಿಂಗ್ ಪ್ರೆಷರ್ ಆನ್ ಗೌರ್ಮೆಂಟ್. ಪ್ರೆಷರ್ ತಗೊಂಬಂದ್ಮೇಲೆ ಪ್ರೆಷರಿಂದ ನೀವು ಕೆಲಸ ಮಾಡೋದಕ್ಕಿಂತ ಅದಕ್ಕೆ ಮುಂಚೆನೇ ಎಚ್ಚೆತ್ಕೊಂಡ್ರೆ ಒಳ್ಳೇದು. ಸಿದ್ದರಾಮಣ್ಣ, ನಿಮ್ಮ ಮೇಲೆ ಸಿಕ್ಕಾಪಟ್ಟೆ ಗೌರವ ಇದೆಯಣ್ಣ, ಬಟ್ ಆದರೆ ಇದ್ರ ಮೇಲೆ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿನ ನೀವೇ ಆದೇಶ ಮಾಡಬೇಕು. ಒಬ್ಬ CM ಆಗಿ ನೀವು ಮೌನವಾಗಿದ್ರೆ ಹೆಂಗಣ್ಣ? ಇದನ್ನ ಆದೇಶ ಮಾಡಲೇಬೇಕು. ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಓಕೆ, ಆ್ಯಂಡ್ ದಿಸ್ ಮ್ಯಾಟ್ರ್ ಇಸ್ ನಾಟ್ ಗೋಯಿಂಗ್ ಟು ಸ್ಟಾಪ್ ಹಿಯರ್. ಈ ಮ್ಯಾಟ್ರು ಇಲ್ಲೇ ನಿಲ್ಲಬಾರ್ದು. ಕೊಲೆಗಳಿಗೆ ನ್ಯಾಯ ಸಿಗಲೇಬೇಕು, ಅತ್ಯಾಚಾರಕ್ಕೆ ನ್ಯಾಯ ಸಿಗಲೇಬೇಕು. ಓಕೆ, ನಡು ರಾತ್ರಿ ಸ್ವತಂತ್ರ ಸಿಕ್ಕರೆ ನೀವು ತಂದು ಬೀದಿಲಿ ಇಟ್ಟರೆ ನಮ್ಮ ಊರು ಎಂದು ರಾಮ ರಾಜ್ಯವಾಗದು. ರಾಮ್ ರಾಜ್ಯ ಅಂತೆ, ಕೊಲೆಗಳ ರಾಜ್ಯ ಆಗಿದೆ. ಹೆಸರಿಗೆ ಬಟ್ಟು ರಾಮ್ ರಾಜ್ಯ, ಬಟ್ ಆಗ್ತಾ ಇರೋದೆಲ್ಲ ಕೊಲೆಗಳು, ಅನ್ಯಾಯ, ಲೂಟಿ, ಮಾಫಿಯಾ, ಸ್ಕ್ಯಾಂಡಲ್ಸ್. ನಮಸ್ಕಾರ ಬೆಂಗಳೂರು. ಇಷ್ಟೊತ್ತು ವೀಕ್ಷಣೆ ಮಾಡಿದ ಎಲ್ಲ ಕರ್ನಾಟಕ ಜನತೆಗೂ ನಮ್ಮ ದೇಶದ ಜನತೆಗೂ ನಮಸ್ಕಾರಗಳು. ದಯವಿಟ್ಟು ಇದೇ ಥರ ನೋಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ಪ್ರೋತ್ಸಾಹ ಕೊಡಬೇಕಾಗಿ ತಮ್ಮಲ್ಲಿ ಮನವಿ. ವಂದನೆಗಳು.